ಇಲ್ಲಿ ಫಲಾಬುಡ ಮರಗಳೇ ತುಂಬಾ ಇದೆ ಸರ್. ಫಲಾಬುಡ ಮರಗಳಿದೆ, ಕಾಯಿ ತೆಂಗಿನಕಾಯಿ ಇದೆ, ಎಳ್ನೀರಿದೆ. ಇವರು ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ನಮಗೂ ನಿಜವಾಗ್ಲೂ ಗೊತ್ತಾಗ್ತದೆ. ನಮ್ಗೆ ಅರ್ಥ ಆಗ್ತಲ್ಲ, ಒಂಥರ ದಿಗ್ಭ್ರಮೆ ಬಂದಂಗೆ ಆಗ್ಬಿಟ್ಟಿದೆ ನಮ್ಗೆ ಇವ್ರು ಮಾಡಿರೋ ಕೆಲಸ. ಅದು ನಮ್ಗೆ 6,000 ತೆಂಗಿನ ಮರ ಇದೆ ಇಲ್ಲಿ. ರೈತರದು ಪಿತ್ರಾಜಿದಂತ ಸ್ವತ್ತು, ರೈತರು ಅದನ್ನೇ ಜೀವನ ಮಾಡ್ಕೊಂಡಿರೋಂತ ಒಂದು ಜಮೀನುಗಳಲ್ಲಿ ನಿಮ್ಗೆ ಡ್ರೋನ್ ಸರ್ವೆ ಮಾಡಿ ಪೇಪರ್ ನೋಟಿಫಿಕೇಶನ್ ಮಾಡಕ್ಕೆ ಅಂತೇಳಿ ಯಾರು ಒಬ್ರು ಇಷ್ಟು ಹಳ್ಳಿಗಳಲ್ಲಿ ಯಾರು ಒಬ್ರು ಬಂದು ರೈತರು ನಾನು ಜಮೀನು ಕೊಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಒಂದು ವಿಶೇಷ ಭೂ ಸ್ವಾಧೀನಾಧಿಕಾರಿ ಕದನ ತಟ್ಟಿದಾರ. ಈ ಜಾಗನ ಇವರು SR ವ್ಯಾಲ್ಯೂ ಕೂಡ ಬರೀ 42 ಲಕ್ಷ ರೂಪಾಯಿ ಇದೆ. ಇದು SR ವ್ಯಾಲ್ಯೂನು ಚೇಂಜ್ ಮಾಡಿಲ್ಲ, ಅಥವಾ ರೈತರಿಗೆ ಯಾವುದೇ ತರದ ಮುನ್ಸೂಚನೆಗಳನ್ನಾಗ್ಲಿ ಅಥವಾ ಒಂದು ಮೀಟಿಂಗ್ ಆಗ್ಲಿ ಅಥವಾ ಏನಾದ್ರೂ ಒಂದು ವಿಚಾರನ ಕರೆದು ಮಾತಾಡುವಂತದ್ದಾಗ್ಲಿ ಏನೂ ಮಾಡಿಲ್ಲ. ಈ 140 ಎಕರೆನು ಏಕಾಏಕಿ ಇವರು ಯಾರ ಗಮನಕ್ಕೂ ತಾರದೆ ಅವರ ಮನಸೋ ಇಚ್ಛೆ ಇವರು ಪ್ರದೇಶ ಅಭಿವೃದ್ಧಿಗೋಸ್ಕರ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೋಸ್ಕರ ಅಂತ ವಹಿಸ್ಕೊತಿದ್ದಾರೆ. ಅಂದ್ರೆ ಈ ಇಲ್ಲಿರೋ ರೈತರು ಮತ್ತೆ ಇಲ್ಲಿರೋ ಬೆಳೆ ಬೆಳೀತಾರಂತ ಜನಗಳು ಮತ್ತೆ ದನ ಕರುಗಳು ಕುರಿಗಳಾಗ್ಲಿ ಈ ಮರ ಗಿಡಗಳಾಗ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. KDB ಅಕ್ವೇಷನ್ ಮಾಡ್ಬೇಕು ಅಂದ್ರೆ ಇದು ಗ್ರೀನ್ ಝೋನ್. KDBಗೆ ನೀವು ಸಾವಿರಾರು ಎಕರೆಗಳು ಬೇರೆ ಕಡೆ ಇದೆ, ಅಲ್ಲಿ ಹೋಗಿ ಅಕ್ವೇಷನ್ ಮಾಡ್ಕೊಳ್ಳಿ. ಸರ್ಕಾರಿ ಜಮೀನುಗಳಲ್ಲಿ ಅಕ್ವೇಷನ್ ಮಾಡ್ಕೊಳ್ಳಿ. ಇದು ರೈತರದ್ದು ಮೂಲ ಜಮೀನು. ತಲಾಂತರದಿಂದ 40-50 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ, ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು DK ಶಿವಕುಮಾರ್ ಸಾಹೇಬ್ರು ಕೈವಾಡನೋ ಮತ್ತೊಬ್ಬರದೋ ಮಗದೊಬ್ಬರದೋ ಗೊತ್ತಿಲ್ಲ. ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಈ ತರದ ಕೆಲಸ ಕಾರ್ಯಗಳು ಏನೂ ಆಗ್ಲಿಲ್ಲ. ಆದ್ರೆ ಇವರು ತಕ್ಷಣ ಏಕಾಏಕಿ ಇವರು ಇದಕ್ ಬಂದ ತಕ್ಷಣ, ಸೀಟಿಗೆ ಬಂದ ತಕ್ಷಣ ಬಿಡದಿ ಆಗ್ಬೋದು, ಇಲ್ಲಿ ನಮ್ಮ ಮೈಸೂರು ಆಗ್ಬೋದು, ಇದು ಬರೀ 7 ಕಿಲೋಮೀಟರ್ ಇರುವಂತ ಜಾಗನ ಇವ್ರು ಏಕಾಏಕಿ ಮಾಡ್ಕೊಳ್ಳೋದ್ರಿಂದ ರೈತರು ಏನ್ ಮಾಡ್ಕೋಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ನೋಟಿಸ್ ನ ವಾಪಸ್ ಪಡಿಬೇಕು. ಇಷ್ಟು ನೂರಾರು ಜನ ರೈತರು ಸೇರಿದ್ದಾರೆ. ನಾಳೆ ದಿನದಲ್ಲಿ ನಮ್ಮ ವಕೀಲ ಆಗ್ಬೋದು ಅಥವಾ ರೈತರ ಪರ ಮುಖಂಡರು ಆಗ್ಬೋದು, ನಾಳೆ ದಿನ ರೈತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಇದೇ ಊರಲ್ಲಿ ರಸ್ತೆ ತಡೆಯೋದ್ರ ಮೂಲಕ ಹಾಗೂ ಯಾರು ಈ ರೈತರಿಗೆ ಸ್ವಾಧೀನ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದಾನೆ ಅದೇ ಒಂದು ಸ್ವಾಧೀನಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಈ ನೋಟಿಸ್ ನ ಹಿಂಪಡಿಬೇಕು. ರೈತರು ಯಾವುದೇ ಕಾರಣಕ್ಕೂ 1 ಅಡಿ ಕೂಡ ಜಾಗ ಇಲ್ಲಿ ಕೊಡಲ್ಲ. 1 ಅಡಿ ಕೂಡ ಇಲ್ಲಿ ತಗೊಳಕ್ಕೆ ರೈತರು ಬಿಡಲ್ಲ. ಅಧಿಕಾರಿಗಳೇ ಬರ್ಲಿ ಯಾರೇ ಬರ್ಲಿ. ಆಮೇಲೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಇಲ್ಲಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಮುಖ್ಯಮಂತ್ರಿಗಳು ದಯವಿಟ್ಟು ಸಹಕಾರ ನೀಡಿ ಇಲ್ಲಿರುವಂತ ಭೂಮಿನ ಈ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಏನು ನೀವು ಇದು ಮಾಡಿದಿರೋ ನೋಟಿಫಿಕೇಶನ್ ಹೊರಡಿಸಿ ತಕ್ಷಣ ನೋಟಿಸ್ ಕೊಟ್ಟಿದ್ದೀರೋ ರೈತರಿಗೆ ಇದನ್ನ ಹಿಂಪಡಿಬೇಕು ದಯವಿಟ್ಟು. ಇಲ್ಲಿ 145 ಎಕರೆನೋ 146 ಎಕರೆ ಅಂತ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಅಂತ ನಿಂತಿದ್ದಾರೆ. ಇದು KDB ಇಂದ ಇದನ್ನ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೋಸ್ಕರ ಅಂತ ಮಾಡಿದ್ದಾರೆ ಸರ್. ಇದು ಈ ಜಾಗ ಇಲ್ಲಿ ರೈತರು ಇಲ್ಲಿ ಬೆಳೆ ಬೆಳೀತಾರಂತ ರೈತರು ಇಲ್ಲಿಂದ ಕೇವಲ 7 ಕಿಲೋಮೀಟರ್ ಇದೆ ಮೈಸೂರು ಟು ಇದನ್ನ ಕಡ್ಕೊಳ ಪಂಚಾಯತಿ ಇದು ಪಟ್ಟಣ ಪಂಚಾಯತಿ ಅಂತ ಇದು ಡಿಕ್ಲೇರ್ ಆಗೋಗಿದೆ. ಈ ಜಾಗನ ಇವರು SR ವ್ಯಾಲ್ಯೂ ಕೂಡ ಬರೀ 42 ಲಕ್ಷ ರೂಪಾಯಲ್ಲೇ ಇದೆ. ಇದು SR ವ್ಯಾಲ್ಯೂನೂ ಚೇಂಜ್ ಮಾಡಿಲ್ಲ, ಅಥವಾ ರೈತರಿಗೆ ಯಾವುದೇ ಥರದ ಮುನ್ಸೂಚನೆಗಳನ್ನಾಗಲಿ ಅಥವಾ ಒಂದು ಮೀಟಿಂಗ್ ಆಗಲಿ ಅಥವಾ ಏನಾದರೂ ಒಂದು ವಿಚಾರನ ಕರೆದು ಮಾತಾಡೋವಂಥದ್ದಾಗಲಿ ಏನೂ ಮಾಡಿಲ್ಲ. ಈ 140 ಎಕರೆನೂ ಏಕಾಏಕಿ ಇವರು ಯಾರ ಗಮನಕ್ಕೂ ತಾರದೆ ಅವರ ಮನಸೋ ಇಚ್ಛೆ ಇವರು ಪ್ರದೇಶ ಅಭಿವೃದ್ಧಿಗೋಸ್ಕರ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೋಸ್ಕರ ಅಂತ ವಹಿಸ್ಕೊತಿದ್ದಾರೆ. ಅಂದರೆ ಈ ಇಲ್ಲಿರೋ ರೈತರು ಮತ್ತು ಇಲ್ಲಿರೋ ಬೆಳೆ ಬೆಳೀತಾರಂಥ ಜನಗಳು ಮತ್ತು ದನ ಕರುಗಳು ಕುರಿಗಳಾಗಲಿ ಈ ಮರ ಗಿಡಗಳಾಗಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಇಲ್ಲಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಮುಖ್ಯಮಂತ್ರಿಗಳು ದಯವಿಟ್ಟು ಸಹಕಾರ ನೀಡಿ ಇಲ್ಲಿರುವಂಥ ಭೂಮಿನ ಈ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಏನು ನೀವು ಇದು ಮಾಡಿದಿರೋ ನೋಟಿಫಿಕೇಶನ್ ಹೊರಡಿಸಿ ತಕ್ಷಣ ನೋಟಿಸ್ ಕೊಟ್ಟಿದ್ದೀರೋ ರೈತರಿಗೆ ಇದನ್ನ ಹಿಂಪಡಿಬೇಕು. ದಯವಿಟ್ಟು ಹಿಂಪಡೆದು ಇಲ್ಲಿರೋ ರೈತರು ಬಾಳೋದಕ್ಕೆ ಬದುಕೋದಕ್ಕೆ ಕಾಲಾವಕಾಶ ಮಾಡಿಕೊಡ್ಬೇಕು ದಯವಿಟ್ಟು. ಇಲ್ಲ ಅಂದರೆ ರೈತರೆಲ್ಲರೂ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು ಇವರು ಕೂಡ ಎಲ್ಲರೂ ಇದನ್ನೆಲ್ಲ ಬಿಟ್ಟು ಬೇರೆ ಥರ ಏನಾದರೂ ಮಾಡ್ಕೋಬೇಕಾಯ್ತದೆ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದು DK ಶಿವಕುಮಾರ್ ಸಾಹೇಬ್ರು ಕೈವಾಡನೋ ಮತ್ತೊಬ್ಬರದೋ ಮಗದೊಬ್ಬರದೋ ಗೊತ್ತಿಲ್ಲ. ಇಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಈ ಥರದ ಕೆಲಸ ಕಾರ್ಯಗಳು ಏನೂ ಆಗಲಿಲ್ಲ. ಆದರೆ ಇವರು ತಕ್ಷಣ ಏಕಾಏಕಿ ಇವರು ಇದಕ್ಕೆ ಬಂದ ತಕ್ಷಣ, ಸೀಟಿಗೆ ಬಂದ ತಕ್ಷಣ ಬಿಡದಿ ಆಗ್ಬೋದು, ಇಲ್ಲಿ ನಮ್ಮ ಮೈಸೂರು ಆಗ್ಬೋದು, ಇದು ಬರೀ 7 ಕಿಲೋಮೀಟರ್ ಇರೋಂಥ ಜಾಗನ ಇವ್ರು ಏಕಾಏಕಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ರೈತರು ಏನು ಮಾಡ್ಕೋಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ನೋಟಿಸ್ನ ವಾಪಸ್ ಪಡಿಬೇಕು. ರೈತರು ಯಾವುದೇ ಕಾರಣಕ್ಕೂ 1 ಅಡಿ ಕೂಡ ಜಾಗ ಇಲ್ಲಿ ಕೊಡಲ್ಲ.
ಒಂದಡಿ ಕೂಡ ಇಲ್ಲಿ ತಗೊಳಕ್ಕೆ ರೈತರು ಬಿಡಲ್ಲ, ಅಧಿಕಾರಿಗಳೇ ಬರಲಿ ಯಾರೇ ಬರಲಿ. ಆಮೇಲೆ ಅವ್ರದ್ದು ನೋಟಿಫಿಕೇಶನ್ ಏನು ಹೇಳ್ತಾರೆ ಅಂದರೆ, ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಾಧೀನಪಡಿಸ್ಕೊಳಕ್ಕೆ ಬಂದಾಗ ನೀವೇನು ತಂಟೆ ತಕರಾರು ಮಾಡಬಾರ್ದು ಅಂತ ಆರ್ಡ್ರ್ ಮಾಡ್ದಂಗೆ ಮಾಡ್ತಾರೆ, ಜಡ್ಜಿ ಥರ. ಇದು ಇಲ್ಲಲ್ಲ, ಇದು ಸುಪ್ರೀಂ ಕೋರ್ಟಲ್ಲ, ಎಲ್ಲಿಗೆ ರಾಷ್ಟ್ರಪತಿಗಳ ಮುಂದೆ ಹೋದ್ರೂ ಕೂಡ ಒಂದು ಕುಂಟೆನೂ ಕೂಡ ಇಲ್ಲಿ ಒಂದು ಅಡಿನೂ ಕೂಡ ನಾವು ಜಾಗ ಬಿಡಲ್ಲ. ಇದು ನಮ್ಮ ರೈತರ ಒಂದು ಹೆಬ್ಬಯಕೆ. ದಯವಿಟ್ಟು ಖಂಡಿತ ತಡೀತೀವಿ, ಹೋರಾಟ ಮಾಡ್ತೀವಿ. ಇಲ್ಲಿ ಏನು ರೈತರಿದ್ದಾರೆ ಎಲ್ಲರ ಪರವಾಗಿ ನಾವು ಕೂಡ ನಿಂತ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಅದು ಏನೇ ಹೋರಾಟ ಆಗಿರ್ಬೋದು, ಅದು ಯಾವ ಥರದ ಹೋರಾಟ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ಅದನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ನಾವು ರೈತರ ಪರವಾಗಿ. ಇಲ್ಲಿ ಫಲ ಬಿಡೋ ಮರಗಳೇ ತುಂಬ ಇದೆ ಸರ್, ಫಲ ಬಿಡೋ ಮರಗಳಿದೆ, ತೆಂಗಿನಕಾಯಿ ಇದೆ, ಎಳ್ನೀರಿದೆ. ಇವರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನಮಗೂ ನಿಜವಾಗ್ಲೂ ಗೊತ್ತಾಗ್ತದೆ, ನಮಗೆ ಅರ್ಥ ಆಗ್ತಲ್ಲ. ಒಂಥರ ದಿಗ್ಭ್ರಮೆ ಬಂದಂಗೆ ಆಗ್ಬಿಟ್ಟಿದೆ ನಮಗೆ ಇವ್ರು ಮಾಡಿರೋ ಕೆಲಸ. ಅದು ನಮಗೆ 6,000 ತೆಂಗಿನ ಮರ ಇದೆ ಇಲ್ಲಿ. ಆಮೇಲೆ 2 ಫಸಲು ಬೆಳೆ ಬೆಳೀತಾ ಇದ್ದೀವಿ. ಗದ್ದೆ ಭತ್ತನ 2 ಫಸಲು, ಅದು ಮರ್ತೋಗಿತ್ತು, ಹಂಗಾಗಿ ನಾನು ನೆನಪಿಸ್ಕೊಂಡು ಹೇಳ್ತಾ ಇದ್ದೀನಿ. 2 ಫಸಲು ಭತ್ತ ಬೆಳೀತಾ ಇದ್ದೀವಿ, ಕಾರ್ ಬೆಳೆ ಒಂದು ಮತ್ತು ಮುಂಗಾರು ಬೆಳೆ ಒಂದು, 2 ಬೆಳೆ, ಐನ್ ಬೆಳೆ ಒಂದು, 2 ಬೆಳೆ ಭತ್ತ ಬೆಳ್ಕೊಂಡು ಹೆಂಗೋ ರೈತರು ಇರೋದ್ರಲ್ಲಿ ನೆಮ್ಮದಿಯಾಗಿದ್ದಾರೆ. ಈ 140 ಎಕರೆ ನೋಡಿ, ಒಂದು ಆಶ್ಚರ್ಯ ಏನಂದರೆ, ಈ ರೋಡಿಂದ ಈ ಕಡೆ ಮಾತ್ರ ಅಕ್ವೈರ್ ಮಾಡ್ಕೊಂಡವ್ರೆ, ಆ ರೋಡಿಂದ ಆ ಕಡೆ ಅದು ಸ್ವಲ್ಪ ಬಿಟ್ಟಿದ್ದಾರೆ, ಒಂದು 4-5 ಸರ್ವೆ ನಂಬರ್ ಬಿಟ್ಟು ಮತ್ತೆ ಆ ಕಡೆ ಕೆಳಗಡೆ ಇದು ಕೊಟ್ಟಾಗಿದ್ದಾರೆ ಪಕ್ಕಕ್ಕೆ. ಹಂಗೋಗಿ ಮದರಗಳ್ಳಿ ಎಲ್ಲೆಗೆ ಹೋಗ್ಬಿಟ್ಟಿದ್ದಾರೆ. ಇದು ಇವ್ರದ್ದು ಹುನ್ನಾರ ಏನಂದರೆ, ಏಕಾಏಕಿ ರೈತರನ್ನ ಒಕ್ಕಲೆಬ್ಸ್ಬಿಟ್ಟು ನಾವೇನೋ ಒಂದು ಮಾಡ್ಕೋಬೇಕು ಅನ್ನೋದು, ಅಥವಾ ಯಾವುದೋ ಒತ್ತಡಕ್ಕೆ ಮಣಿದು ಇದು ಮುಖ್ಯಮಂತ್ರಿಗಳು ಈ ಕೆಲಸ ಮಾಡ್ತಿದ್ದಾರೋ ನಮ್ಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಈ ವಾಪಸ್ ಏನು KDB ಅಧಿಕಾರಿಗಳು ಏನು ಇದು ಮಾಡಿದ್ದಾರೆ, ಇದನ್ನು ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ಏಕಾಏಕಿ ಇದನ್ನು ಕೊಟ್ಟಿರೋದನ್ನು ದಯವಿಟ್ಟು ನೀವು ಹಿಂಪಡಿಬೇಕು ಅಂತ ನಿಮ್ಮ ಕೈ ಮುಗಿದು ನಾನು ಬೇಡ್ಕೊತೀನಿ ಸರ್. ಖಂಡಿತ ಭೇಟಿ ಮಾಡ್ತೀವಿ. ಅವಕಾಶ ಸಿಕ್ಕಿದ್ರೆ ಎಲ್ಲ ರೈತರು, ಇಲ್ಲಿರೋ ಎಲ್ಲ ರೈತರುಗಳು ಸೇರಿ ಒಂದಿನ ಇದನ್ನು ರಸ್ತೆ ತಡೆ ಮಾಡ್ತೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇಲ್ಲೇ ಕೂತು ಚರ್ಚೆ ಮಾಡಿ, ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಏನು ಸ್ಟೆಪ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತರ ಜೊತೆ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಏನು ಮಾಡಬೇಕು ನಾವು ಮಾಡ್ತೀವಿ ಸರ್. ಖಂಡಿತ ಯಾರೋ ಪ್ರಭಾವಿಗಳ ಕೈವಾಡಕ್ಕೆ ಮಣಿದು ಇವರು ಈ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ದಯವಿಟ್ಟು ಇದನ್ನು ನಾನು ಮತ್ತೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದನ್ನು ವಾಪಸ್ ಪಡೀರಿ, ಹಿಂಪಡೀರಿ ಅಂತ ನನ್ನ ಒಂದು ಬಯಕೆ. ನಾವು ಯಾವಾಗಲೂ ಕನ್ನಡ ಪರ ಸಂಘಟನೆಯವರು ಹಾಗೂ ರೈತ ಪರ ಸಂಘಟನೆಯವರು ರೈತರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ದೃಢವಾಗಿ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಈ ಮೂಲಕ ತಿಳಿಸೋದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ನೇರ ಪ್ರಶ್ನೆ ಏನು, ಈ ದಿನ ಮರ್ಸೆ ಮತ್ತು ಸುತ್ತಮುತ್ತ ಗ್ರಾಮಗಳಿಗೆ, ಮದರಗಳ್ಳಿ ಈ ಗ್ರಾಮಗಳಿಗೆ, ಗ್ರಾಮಗಳಿಗೆ, ಮಾಕ್ನುಂಡಿ ಗ್ರಾಮಗಳಿಗೆ ನೋಟಿಸ್ನ ಇಶ್ಯೂ ಮಾಡಿದ್ದಾರೆ. ಯಾರು? ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಮೈಸೂರು. ನಿಮಗೆ ಆದೇಶ ಕೊಟ್ಟವ್ರು ಯಾರು ಸ್ವಾಮಿ? ಇವ್ರಿಗೆ ರೈತರದ್ದು ಪಿತ್ರಾಜಿದಂಥ ಸ್ವತ್ತು, ರೈತರು ಅದನ್ನೇ ಜೀವನ ಮಾಡ್ಕೊಂಡಿರೋ ಅಂಥ ಒಂದು ಜಮೀನುಗಳಲ್ಲಿ ನಿಮಗೆ ಡ್ರೋನ್ ಸರ್ವೆ ಮಾಡಿ ಪೇಪರ್ ನೋಟಿಫಿಕೇಷನ್ ಮಾಡೋಕ್ಕೆ ಅಂತೇಳಿ ಯಾರು ಒಬ್ಬರು ಇಷ್ಟು ಹಳ್ಳಿಗಳಲ್ಲಿ ಯಾರು ಒಬ್ಬರು ಬಂದು ರೈತರು ನಾನು ಜಮೀನು ಕೊಡ್ತಾಯಿದ್ದೀನಿ ಅಂತೇಳಿ ನಿಮ್ಮ ಒಂದು ವಿಶೇಷ ಭೂ ಸ್ವಾಧೀನಾಧಿಕಾರಿ ಕದನ ತಟ್ಟಿದ್ದಾರಾ? ಏಕಾಏಕಿ ನೀವು ರಾತ್ರೋರಾತ್ರಿ ನೀವು ಡ್ರೋನ್ ಸರ್ವೆ ಮಾಡ್ಕೊಂಡು ಹೋಗಿ ನೋಟಿಸ್ ಇಶ್ಯೂ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನೋಡಿ, ಸರ್ಕಾರದಿಂದ ಆದೇಶ ಬಂದಂತಹ ಏನು ಸರ್ಕಾರ ಆದೇಶಗಳಿದೆ, KDB ಅಕ್ವೇಷನ್ ಮಾಡಬೇಕು ಅಂತಂದರೆ ಇದು ಗ್ರೀನ್ ಝೋನು. KDBಗೆ ನೀವು 1000 ಎಕರೆಗಳು ಬೇರೆ ಕಡೆ ಇದೆ, ಅಲ್ಲಿ ಹೋಗಿ ಅಕ್ವೇಷನ್ ಮಾಡ್ಕೊಳ್ಳಿ. ಸರ್ಕಾರಿ ಜಮೀನುಗಳಲ್ಲಿ ಅಕ್ವೇಷನ್ ಮಾಡ್ಕೊಳ್ಳಿ. ಇದು ರೈತರದ್ದು ಮೂಲ ಜಮೀನು. ತಲಾಂತರದಿಂದ 40-50 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾಯಿದ್ದಾರೆ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಎಷ್ಟೋ ಸಾವಿರಾರು, ಇಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಗದ್ದೆಗಳಿದ್ದಾವೆ, ಭತ್ತ ಮಾಡ್ತಾಯಿದ್ದಾರೆ, 2 ಫಸಲುಗಳು ಮಾಡ್ತಾಯಿದ್ದಾರೆ. ಇದನ್ನೇ ನಂಬ್ಕೊಂಡಿದ್ದಾರೆ ಅವರು. ನೀವು ಗ್ರೀನ್ ಝೋನ್ ಅಂತ ಹೇಳ್ತೀರಾ, ಯಾವುದೇ ರೀತಿ ಮಾರಾಟ ಮಾಡಬಾರ್ದು ಅಂತೇಳಿ ರೈತರಿಗೆ ತಾಕೀತು ಮಾಡ್ತೀರಾ. ಯಾರು ಸ್ವಾಮಿ ನಿಮ್ಗೆ ಅಧಿಕಾರ ಕೊಟ್ಟರು? ಇದೇ ರೀತಿ ನೀವು ಬಿಡಿದಿಲು ಸಹ ಮಾಡ್ತಾಯಿದ್ದೀರಿ ರೈತರುಗಳಿಗೆ ಅನ್ಯಾಯ. ಯಾವುದೇ ಸರ್ಕಾರಗಳಾಗ್ಬೋದು ರೈತ ಪರವಾಗಿ ನಿಲ್ತಾ ಇಲ್ಲ. ಈಗ ಬರ್ತಾ ಇರೋಂಥ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದರದಲ್ಲೂ ಹೆಸರು ಹೇಳೋದು ರೈತ ಪರವಾಗಿ ಇದ್ದೀನಿ ಅಂತೇಳಿ ರೈತರುಗಳಿಗೆ ನೀವು ಎಲ್ಲ ರೀತಿಯಲ್ಲೂ ಈ ಥರ ತೊಂದರೆಗಳನ್ನ ಮಾಡ್ಕೊಬರ್ತಾಯಿದ್ದೀರಾ. ನೋಡಿ, ಈ ದಿನ ನೀವು ನೋಟಿಸ್ ಇಶ್ಯೂ ಮಾಡಿರೋದಕ್ಕೆ ಇಷ್ಟು 100 ಜನ ರೈತರು ಹೇಳಿದ್ದಾರೆ. ನಾಳೆ ದಿನದಲ್ಲಿ ನಮ್ಮ ವಕೀಲ ಆಗ್ಬೋದು ಅಥವಾ ರೈತರ ಪರ ಮುಖಂಡರು ಆಗ್ಬೋದು, ನಾಳೆ ದಿನ ರೈತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಇದೇ ಊರಲ್ಲಿ ರಸ್ತೆ ತಡೆಯೋದ್ರ ಮೂಲಕ ಹಾಗೂ ಯಾರು ಈ ರೈತರಿಗೆ ಸ್ವಾಧೀನ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದಾನೆ
ಅದೇ ಒಂದು ಸ್ವಾಧೀನಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಈ ನೋಟಿಸ್ನ ಹಿಂಪಡಿಬೇಕು. ಈ ಆದೇಶನ ಹಿಂಪಡೆಯುವವರೆಗೂ ಸತತವಾಗಿ ಇದೇ ಊರಲ್ಲಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದೆ ಇದೇ ದಿನ ಯಾವುದೇ ರೀತಿ ನೋಟಿಸ್ನ ಕೊಡೋದಾಗ್ಬೋದು ಎಲ್ಲನೂ ನಿಲ್ಲಿಸಬೇಕು ಅಂತೇಳಿ ಈಗ ಈ ಪರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.